ಎಲ್ಲರಿಗೂ ನಮಸ್ಕಾರ. ಈಗೆಲ್ಲ ತಮಗೆ ತಿಳಿದಿರೋ ಹಾಗೆ ಕೆಲವೊಬ್ಬರು ಏನು ವದಂತಿಗಳು ಹಬ್ಬಿಸಿದರು. ರೂಪಾಯಿ 10 ಹಾಗೂ 20 ನಾಣ್ಯ ಅದರಲ್ಲಿ ಒಂದು ಫೇಕ್ ಬಂದಿದೆ, ಅದನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ, ಅದು ಸುಳ್ಳು ಅಂತ ಹೇಳಿ RBI 2016ರಿಂದ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ನೋಟಿಫಿಕೇಷನ್, ಪ್ರೆಸ್ ರಿಲೀಸ್ ಕೊಡ್ತಾ ಬರ್ತಾ ಇದೆ. ಈಗ ತಮ್ಮಲ್ಲಿ ನಾನು ಕಾಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದಲ್ಲದೆ ನಂದು ಒಂದು ಕಾಮನ್ ಮ್ಯಾನ್ ಆಗಿ ಹೇಳೋದಾದರೆ, ಒಂದು ನೋಟ್ ಪ್ರಿಂಟ್ ಹಾಕಬೇಕಾದ್ರೆ 10 ರೂಪಾಯಿದು ಅದಕ್ಕೆ ತಗಲುವಂತಹ ವೆಚ್ಚ ಏನಿದೆ ಅದು 10 ರೂಪಾಯಿಗಿಂತ ಕಮ್ಮಿ ಇರುತ್ತೆ. ಅದೇ ಒಂದು 10 ರೂಪಾಯಿ ಕಾಯಿನ್ನ ಮಿಂಟ್ ಮಾಡಬೇಕಾದ್ರೆ, ಅದನ್ನು ಮಿಂಟಿಂಗ್ ಅಂತೀವಿ, ಅದು ಮಾಡಬೇಕಾದ್ರೆ ಅದರಲ್ಲಿರುವಂತಹ ಒಂದು 2 ರಿಂದ 3 ಥರದ್ದು ಲೋಹ ಅದನ್ನು ಖರೀದಿ ಮಾಡಿ ಅದನ್ನು ಮತ್ತೆ ಮಿಂಟ್ ಮಾಡಬೇಕಾದ್ರೆ ಅದರ ಒಂದು ಖರ್ಚು 10 ರೂಪಾಯಿಗಿಂತ ಹೆಚ್ಚಿಗೆ ಬರುತ್ತೆ, ಕಡಿಮೆ ಬರೋದಿಲ್ಲ. ಸೊ ಯಾರಾದರೂ 10 ರೂಪಾಯಿ ಕಾಯಿನ್ನ ಅಥವಾ 20 ರೂಪಾಯಿ ಕಾಯಿನ್ನ ಅದಕ್ಕಿಂತ ಹೆಚ್ಚಿನ ಬೆಲೆ ಖರ್ಚು ಮಾಡಿ ಮಿಂಟ್ ಮಾಡಿ ಫೇಕ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಸಾಧ್ಯ ಇಲ್ಲ. ಯಾಕೆಂದರೆ ಲಾಭ ಮಾಡಲಿಕ್ಕೋಸ್ಕರ ಮಾಡೋದಾದರೆ ಅದಕ್ಕಿಂತ ಕಮ್ಮಿ ಖರ್ಚಿನಲ್ಲಿ ಆಗುವಂತಹ ಒಂದು ವಿಚಾರ ಆದರೆ ಮಾಡ್ಬೋದು. ಹೆಚ್ಚಿನ ಖರ್ಚು ಮಾಡು ಮತ್ತು ಕಮ್ಮಿ ಬೆಲೆ ತೆಗೆದುಕೋ ಅನ್ನೋದು ಬರೋದಿಲ್ಲ ಇಲ್ಲಿ. ಈ ವಿಚಾರವಾಗಿ ತಾವೆಲ್ಲ RBI ವೆಬ್ಸೈಟ್ಗೆ ಹೋದರೆ, RBI www.rbi.org.in ಅಂತ ಇದೆ. ಆ ಒಂದು ವೆಬ್ಸೈಟ್ಗೆ ಹೋದರೆ ತಾವೆಲ್ಲ ನೋಡ್ಬೋದು ಯಾವ ಒಂದು RBI ಇವತ್ತಿನ ದಿನದಲ್ಲಿ ಈ ಒಂದು ಕಾಯಿನ್ಗಳಾಗಲಿ ಅಥವಾ ನೋಟ್ಗಳಾಗಲಿ ಸರ್ಕ್ಯುಲೇಷನ್ ಚಾಲ್ತಿಯಲ್ಲಿದೆ, ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ಅದು ಕೂಡ ಈಗ ಮಾಹಿತಿ ನಾನು ತಮಗೆ ಕೊಡ್ತೀನಿ. ಇಲ್ಲಿ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂತ ಹೇಳಿ RBIದು ಒಂದು ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹೇಳ್ತಾರೆ ಬ್ಯಾಂಕ್ ನೋಟ್ಸ್ ಇನ್ ಸರ್ಕ್ಯುಲೇಷನ್, ಇದು ಮೇ 17, 2024 ಅಂದರೆ ಈ 13 ದಿನದ ಹಿಂದಿದು ಒಂದು ಸರ್ಕ್ಯುಲರ್ನ ನಾನು ತಮಗೆ ಕೋಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೇಳ್ತಾರೆ ಕಾಯಿನ್ಸ್ ಬಗ್ಗೆ ಮಾತನಾಡೋದಾದರೆ, ಸ್ಮಾಲ್ ಕಾಯಿನ್ಸ್ 1 ರೂಪಾಯಿ, 2, 5, 10, 20 ರೂಪಾಯಿ ಬೆಲೆಯುಳ್ಳಂತಹ ಒಂದು ಕಾಯಿನ್ಸ್ಗಳು ಚಾಲ್ತಿಯಲ್ಲಿದೆ ಅಂತ ಹೇಳಿ RBIದು ಸರ್ಕ್ಯುಲರು ಕ್ಲಿಯರ್ಲಿ ಹೇಳುತ್ತೆ. ಸೊ 10 ರೂಪಾಯಿ ಮತ್ತು 20 ರೂಪಾಯಿ ಸರ್ಕ್ಯುಲರ್ ಕಾಯಿನ್ಸ್ಗಳು ಸರ್ಕ್ಯುಲೇಷನ್ ಇದೆ ಅಂತ ಹೇಳೋದಾದರೆ ಅದನ್ನು ಪಬ್ಲಿಕ್ಕು ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ? ನಾನು ಆಗಲೇ ತಮ್ಗೆ ಹೇಳಿದ ಹಾಗೆ ಅದನ್ನು ಮಿಂಟ್ ಮಾಡಬೇಕಾದ್ರೆ ಬರುವಂತಹ ಖರ್ಚೇ ಹೆಚ್ಚಿರುತ್ತೆ. ಆ ಒಂದು ಮುಖ ಬೆಲೆಗಿಂತ ಖರ್ಚು ಹೆಚ್ಚು ಬಂದಾಗ ಯಾರೂ ಫೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವಾಗಿ RBI ತುಂಬ ಒಂದು ಸರ್ಕ್ಯುಲರ್ಸು, ಪ್ರೆಸ್ ರಿಲೀಸಸ್ ಎಲ್ಲ ಕೊಟ್ಟಿದೆ. ಅದಲ್ಲದೆ ಅವ್ರ ವೆಬ್ಸೈಟ್ನಲ್ಲಿ ತಾವು ಹೋಗಿ ಚೆಕ್ ಮಾಡಿದ್ರೆ ವಿವಿಧ ಸೆಲೆಬ್ರಿಟಿಗಳಿಂದ ಕೂಡ ಹೇಳಿಸಿದ್ದಾರೆ, ಇಲ್ಲ ಇದು ಲೀಗಲ್ ಟೆಂಡರ್, ಅಂದರೆ ಪ್ರತಿ ಗ್ರಾಹಕರಿಗೂ ಇದನ್ನು ಚಲಾವಣೆ ಮಾಡ್ಬೋದು ಅಂತ. ಅದಕ್ಕಿಂತ ಮುಖ್ಯವಾದ ಒಂದು ವಿಚಾರ ಅಂದರೆ, ಏನಾದರೂ ಈ ಒಂದು ಕಾಯಿನ್ ಎಲ್ಲರೂ ಅಂದ್ಕೊಂಡಿರೋದೇನು ಅಂದರೆ ಕಾಯಿನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿಂಟ್ ಮಾಡೋದು, RBI ಚಲಾವಣೆಗೆ ತರುತ್ತೆ, ಅದನ್ನು ಹೊರಗಿನ ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಚಲಾವಣೆಯಲ್ಲಿಡೋದು RBI. ಸೊ ನಾವೇನಾದರೂ ಆ ಒಂದು ಕಾಯಿನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅದು ಕಾಯಿನೇಜ್ ಆ್ಯಕ್ಟ್ ಅಂತ ಏನು ಬರುತ್ತೆ ಅದರಲ್ಲಿ ತಮಗೆ ಸೆಕ್ಷನ್ ಕೂಡ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಸೆಕ್ಷನ್ 6 ಆಫ್ ಇಂಡಿಯನ್ ಕಾಯಿನೇಜ್ ಆ್ಯಕ್ಟ್ ಅಡಿ 2011 ಅಡಿಯಲ್ಲಿ ಅದು ಅಪರಾಧ, ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಈ ವಿಚಾರವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು, ಆರ್ಥಿಕ ಇಲಾಖೆಯವರು ಕೂಡ 2023ರಲ್ಲಿ ಜೂನ್ 23ರಲ್ಲಿ ಒಂದು ಲೆಟ್ರ್ ಮಾಡಿದರು. ಆ ಒಂದು ಲೆಟರ್ ಬೇಸಿಸ್ ಮೇಲೆ ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ವರ್ಷವೇ ಒಂದು ಪ್ರೆಸ್ ರಿಲೀಸ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ನಾಣ್ಯಗಳು ಚಲಾವಣೆಗೆ ಅರ್ಹ ಅಂತ ಹೇಳಿ. ಅದರಲ್ಲಿ ಅವರು ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ, ರಿಸರ್ವ್ ಬ್ಯಾಂಕ್ನಿಂದ ಚಲಾವಣೆಗೊಂಡಿರುವ ಎಲ್ಲ ನಾಣ್ಯಗಳನ್ನು ಕಾನೂನುಬದ್ಧವಾಗಿ ಸ್ವೀಕರಿಸಬೇಕು. 10 ರೂಪಾಯಿ ಮುಖ ಬೆಲೆಯ ನಾಣ್ಯಗಳನ್ನು ಸ್ವೀಕರಿಸದಿರುವ ನಾಣ್ಯ ಕಾಯ್ದೆ ಉಲ್ಲಂಘನೆ ಆಗಲಿದೆ. ಹೀಗಾಗಿ RBI ಚಲಿತ ಎಲ್ಲ ನಾಣ್ಯಗಳನ್ನು ಕಾನೂನಾತ್ಮಕವಾಗಿ ಸ್ವೀಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈ ಒಂದು ಉದಯವಾಣಿದ ಒಂದು ಇದರಲ್ಲಿ ಮತ್ತೆ 3-4 ಪೇಪರ್ನಲ್ಲಿ ಆ ದಿನ ನಾವು ಕೊಟ್ಟಿದ್ದೀವಿ. ಇದರಲ್ಲಿ 50 ಪೈಸೆ, 1 ರೂಪಾಯಿ, 2, 5, 10 ಮತ್ತು 20ರ ಮುಖಬೆಲೆಯ ನಾಣ್ಯಗಳನ್ನು ಚಲಾವಣೆಯಲ್ಲಿದೆ ಅಂತ ಕೂಡ ನಾವು ತಿಳಿಸಿದ್ದೀವಿ. ಅದಲ್ಲದೆ ನಾನು ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಈಗ
ಲೇಟೆಸ್ಟ್ ಮೇ 17ನೇ ತಾರೀಕಿನ ಒಂದು ಏನು ಕರೆನ್ಸಿ ಸರ್ಕ್ಯುಲೇಷನ್ ಇದೆ, ಇದರಲ್ಲಿ ಕ್ಲಿಯರ್ಲಿ ಹೇಳ್ತಾ ಇದ್ದಾರೆ ಕಾಯಿನ್ಸು 10-20 ಕೂಡ ಚಲಾವಣೆಯಲ್ಲಿ ಇದೆ. ಸೊ ದಯವಿಟ್ಟು ಎಲ್ಲ ಒಂದು ಜನರಲ್ ಪಬ್ಲಿಕ್ನಲ್ಲಿ ನಾವು ಕೇಳ್ಕೊಳೋದಿಷ್ಟೇ, ಒಂದು ಕಾಯಿನ್ ಮಿಂಟ್ ಮಾಡಬೇಕಾದ್ರೆ ಅದು ಆರ್ಥಿಕ ಒಂದು ಅದರದ ಒಂದು ಖರ್ಚೇನು ಬರುತ್ತೆ ಅದು ನಮ್ಮ ಆರ್ಥಿಕ ಇದರಿಂದನೇ ಖರ್ಚಿನಲ್ಲಿ ತೆಗೆದುಕೊಂಡಿರ್ತಾರೆ. ದಯವಿಟ್ಟು ಈ ಒಂದು ನಾಣ್ಯಗಳನ್ನು ಇಲ್ಲ ಚಲಾವಣೆಯಲ್ಲಿ ಇಲ್ಲ ಅಂತ ಹೇಳಿ ಯಾರೋ ಹಬ್ಸದಂತಹ ಊಹಾಪೋಹಗಳಿಗೆ ಕಿವಿಗೊಡದೆ ಎಲ್ಲರೂ ಅದನ್ನು ಸ್ವೀಕರಿಸಿ ಹಾಗೂ ಅದನ್ನು ಚಲಾವಣೆಗೆ ಮತ್ತೆ ತರಬೇಕು. ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಎಲ್ಲ ಕಾಯಿನ್ಸ್ನ ನಾವು ಈಗ ಹೊರಗಡೆ ತಾವು ಚಲಾವಣೆಗೆ ತಂದಿದ್ದ ದಿನವೇ ನಾವೆಲ್ಲ ಹೊರಗಡೆಗೆ ಬಿಡಲಿಕ್ಕೆ ರೆಡಿ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಕೇಳ್ಕೊಳೋದು ವಾಹನ ಚಾಲಕರು, ಆಟೋ, ಟ್ಯಾಕ್ಸಿ ಮತ್ತು ಹೋಟೆಲ್ಸ್ ಅಸೋಸಿಯೇಷನ್ ಅವರು ಎಲ್ಲ ಒಂದು ಇದರಲ್ಲಿ ಮುಖ್ಯವಾಗಿ ಎಲ್ಲಿ ಸಣ್ಣ ಕಾಯಿನ್ಸ್ ಚೇಂಜ್ ಬೇಕಾಗಿರುವಂತಹ ಪರಿಸ್ಥಿತಿನಲ್ಲಿ ಯಾರು ಇರ್ತಾರೆ ಅಂಥವರು ದಯವಿಟ್ಟು ಈ ಒಂದು ಕಾಯಿನ್ನ ಚಲಾವಣೆಗೆ ತನ್ನಿ. ಇದು ಕೇಂದ್ರ ಸರ್ಕಾರದಿಂದ ಕಾನೂನು, ಅದೇನು ನಾನು ತಮ್ಗೆ ಹೇಳಿದೆ ಪರ್ಟಿಕ್ಯುಲರ್ಲಿ ಕಾಯಿನೇಜ್ ಆ್ಯಕ್ಟ್ ಅಂತ, ಆ ಒಂದು ಕಾಯಿನೇಜ್ ಆ್ಯಕ್ಟ್ ಅಡಿಯಲ್ಲಿ ಮುದ್ರಿತಗೊಂಡಿರುವುದರಿಂದ ಇದನ್ನು ಎಲ್ಲರೂ ಚಲಾವಣೆಗೆ ತಪ್ಪದೇ ತರಬೇಕಾಗಿ ಕೇಳ್ಕೊಳ್ತೀನಿ. ಅವರ ಒಂದು ಮಾತಿನ ಉಲ್ಲಂಘನೆ ಕೂಡ ಆಗ್ಬೋದು. ಅದರಲ್ಲಿ IPC ಕೂಡ ಇದೆ, ಅದಲ್ಲದೆ ಕಾಯಿನೇಜ್ ಆ್ಯಕ್ಟಲ್ಲಿ ಕೂಡ ಹಳ್ಳಿ ಜನ ಏನ್ ಮಾಡ್ತಾರೆ, ಅವ್ರಿಗೆ ತಲೆ ಕಾಯಿನ್ ನಡೆಯಲ್ಲ, ನಡೆಯಲ್ಲ ಅಂತ. ಈ ಗ್ರಾಮೀಣ ಪ್ರದೇಶದ ಸಮಸ್ಯೆ ಬರುತ್ತೆ, ಸಿಟಿಗೆ ಸಮಸ್ಯೆ ಜೊತೆಗೆ ತರಕಾರಿ ಮಾರ್ಕೆಟ್ ನಡೆಯಲ್ಲ. ಎಲ್ಲೋ ಒಂದ್ ಕಡೆ ತರಕಾರಿ ಮಾರ್ಕೆಟ್ ಅಲ್ಲಿ ನಡೆಯುತ್ತೆ. ಹೌದು, ನಾನು ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಮುಖ್ಯವಾಗಿ ಎಲ್ಲಿ ನಾವು ಒಂದು ಡ್ರಾವರ್ ಅಥವಾ ಡ್ರಾನಲ್ಲಿ ಕ್ಯಾಶ್ ಹಾಕ್ತೀವಿ ಅಲ್ಲಿ ಕಾಯಿನ್ಸ್ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಎಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಬಸ್ ಕಂಡಕ್ಟರ್ಗಳು ಅವರು ಜೇಬ್ನಲ್ಲಿ ಹಾಕಬೇಕು ಅಥವಾ ಅವ್ರದ್ದೊಂದು ಬ್ಯಾಗ್ ಏನಿರುತ್ತೆ ಅಷ್ಟರಲ್ಲಿ ಹಾಕಬೇಕು, ಅದು ಹೆವಿ ತೂಕ ಆಗುತ್ತೆ ಅಥವಾ ಜೇಬು ಇದಾಗುತ್ತೆ ಅಂತ ಹೇಳಿ ಅದು ಊಹಾಪೋಹ ಹಬ್ಬಿದ್ದು. ಈಗ ಕಾಯಿನ್ ಲೀಗಲ್ ಟೆಂಡರ್ ಅಂದ ನಂತರ ಎಲ್ಲರೂ ಏನು 100 ಕಾಯಿನ್ ಏನು ಇಟ್ಕೊಳೋದಿಲ್ಲ, 1, 2, 3 ಅಥವಾ 10 ಇಟ್ಕೊಬೋದು. ಅದನ್ನು ಚಲಾವಣೆಗೆ ತರಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಈಗ ಬರೀ ಹಳ್ಳಿಗಳಲ್ಲಾಗ್ಬೋದು ಅಥವಾ ಸಿಟಿನಲ್ಲಿ ಆಗ್ಬೋದು ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹಳ್ಳಿನವ್ರು ತೆಗೆದುಕೊಳ್ಳೋದಿಲ್ಲ ಅಂದರೆ ಕೆಲವೊಬ್ಬರು ಹಳ್ಳಿಯಿಂದ ಸಿಟಿಗೆ ಬಂದವರು ಇಲ್ರಿ ನಾವು ತಗೊಳೋದಿಲ್ಲ ಅಂದರೆ ಸಿಟಿನವ್ರು ಎಲ್ಲಿ ಇಟ್ಕೊತಾರೆ, ಅವರು ಸಹ ಚಲಾವಣೆಗೆ ತರಲೇಬೇಕಾಗಿರುತ್ತೆ. ಇಲ್ಲ ಅಂದರೆ 10 ರೂಪಾಯಿ ಕಾಯಿನ್ಸ್ ಎಲ್ಲ ತೆಗೆದುಕೊಂಡು ಬಂದು 10 ರೂಪಾಯಿ 20 ರೂಪಾಯಿ ಕಾಯಿನ್ಸ್ನ ಮತ್ತೆ ಬ್ಯಾಂಕ್ಗೆ ಜಮಾ ಮಾಡ್ತಾರೆ, ನಾವು ಚೆಸ್ಟ್ನಲ್ಲಿ ಇಟ್ಕೋಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಇಲ್ಲ, ಅದು ಕಾಯಿನೇಜ್ ಆ್ಯಕ್ಟ್ ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ಲ. ಕಾರಣ ಏನಂದರೆ ನೀವು ಈಗ ನಾನು ತಮಗೆ ಒಂದು 5 ರೂಪಾಯಿದೋ ಅಥವಾ 10 ರೂಪಾಯಿದೋ ಒಂದು ಕಾಯಿನ್ ಕೊಡ್ತೀನಿ, ನೀವು ಅದನ್ನು ಸ್ವೀಕರಿಸೋದಿಲ್ಲ, ಆಗ ಕಾಯಿನೇಜ್ ಆ್ಯಕ್ಟ್ ಉಲ್ಲಂಘನೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅವರಲ್ಲಿ ಆ ಒಂದು ಚುಟ್ಟ ಅಥವಾ ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರು 145 ಬದಲು 150 ತಗೊಂಡ್ರು ಅಂತ ಹೇಳಿ ಅದು ಕಾಯಿನೇಜ್ ಆ್ಯಕ್ಟ್ ಉಲ್ಲಂಘನೆ ಇಲ್ಲ. ಆ ರೀತಿ ಅದು ಕಾಯಿನೇಜ್ ಆ್ಯಕ್ಟಲ್ಲಿ ಉಲ್ಲಂಘನೆ ಬರೋದಿಲ್ಲ. ನೀವು ಸ್ವೀಕರಿಸೋದು ಅಥವಾ ಬೇರೆಯವ್ರಿಗೆ ಕೊಡೋದು ಅದು ಮಾತ್ರ ಬರುತ್ತೆ. ಯಾವುದೇ ಕಾರಣಕ್ಕೂ ಅವರು ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರ ಒಂದು ಅಪ್ಲಿಕಬಲ್ ರೇಟ್ಗಿಂತ ಹೆಚ್ಚಿನದ ಒಂದು ಅಮೌಂಟ್ ತೆಗೆದುಕೊಂಡಿದ್ದಾರೆ ಅಂದರೆ ಅದು ಉಲ್ಲಂಘನೆ ಬರೋದಿಲ್ಲ. ಅಲ್ಲ, ಈ ವಿಚಾರದಲ್ಲಿ 2023ರಲ್ಲಿ ಆಲ್ರೆಡಿ ಪ್ರತಿ ಒಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಕೂಡ ಬರೀತಾರೆ. ಅದರಲ್ಲಿ ನಾನ್ ಅಕ್ಸೆಪ್ಟೆನ್ಸ್ ಆಫ್ ₹10 ಕಾಯಿನ್ಸ್ ಬೈ KSRTC ಆ್ಯಂಡ್ BMTC ಸ್ಟಾಫ್ ಅಂತಲೇ ಕೊಡ್ತಾರೆ. ಸೊ ಇಲ್ಲಿ ಕ್ಲಿಯರ್ಲಿ ಹೇಳ್ತಾರೆ, ವಿಷಯ ವ್ಯಾಪಾರಿಗಳು, ಸಾರ್ವಜನಿಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ₹10 ನಾಣ್ಯಗಳನ್ನು ಸ್ವೀಕರಿಸದಿರುವ ಬಗ್ಗೆ ಅಂತ ಹೇಳಿ. ಸೊ ತಮಗೆಲ್ಲ ಗೊತ್ತಿರ್ಬೋದು, ₹20 ಕಾಯಿನು ಬಿಫೋರ್ ಲಾಸ್ಟ್ ಇಯರ್ ಬಂದಿದೆ ಅಷ್ಟೇ. ಸೊ ₹10 ಕಾಯಿನ್ ಆಗಿದ್ದರಿಂದಾಗಿ ಅದನ್ನು ಮುಖ್ಯವಾಗಿ ₹10 ಕಾಯಿನ್ ರಿಜೆಕ್ಷನ್ಸ್ ಇದೆ.
ಅದು 5 ರೂಪಾಯಿದು ನಮ್ಮಲ್ಲಿ ಇಲ್ಲ ರೀ, ನಮ್ಮಲ್ಲಿ ಕಾಯಿನ್ಸ್ ಇಲ್ಲ 5 ರೂಪಾಯಿದು ಅಂದರೂ ಸಹ ನಾನು ನೀರು ತೆಗೆದುಕೊಳ್ಳಲಿಕ್ಕೆ ಹಾಕಬೇಕು ಸರ್ ಅಂತ ಹೇಳಿ ನಮ್ಮಲ್ಲಿ ಬಂದು ಕೇಳ್ತಾರೆ ಜನ. ಆದರೆ 10 ರೂಪಾಯಿ ಕಾಯಿನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅದು ಕೂಡ 5 ರೂಪಾಯಿ ಕಾಯಿನ್ 5 ರೂಪಾಯಿ ಮುಖಬೆಲೆ, 10 ರೂಪಾಯಿ ಕಾಯಿನ್ 10 ರೂಪಾಯಿ ಮುಖಬೆಲೆ. ಅದಕ್ಕೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂತೂ ಏನೂ ಇಲ್ಲ. ನಾನು ಆಗಲೇ ಹೇಳಿದಾಗೆ ಅದನ್ನು ಮಿಂಟ್ ಮಾಡಬೇಕಾದ್ರೆ 10 ರೂಪಾಯಿಗಿಂತ ಹೆಚ್ಚಿನ ಖರ್ಚು ಬಂದಿರುತ್ತೆ, ಕಡಿಮೆ ಅಂತೂ ಬರೋದಿಲ್ಲ. ಆ ಮೆಟಲ್ 3 ಥರ ಮೆಟಲ್ ಏನು ಹಾಕ್ತಾರೆ ಅದ್ರ ಕಾಸ್ಟು ಅಲ್ಲಿಗೆ ಬರುತ್ತೆ, ನಿಕ್ಕಲ್ಲೆಲ್ಲ ಸೇರಿ. ಆಗ್ತಾ ಆಗ್ತಾ ಅದರ ಒಂದು ಟೆಂಡರ್ನೆಸ್ ಹೋಗುತ್ತೆ. ನಮಗೆ ಅದನ್ನ ಒರಿಜಿನಲ್ ಫೇಕ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಪ್ರತಿ 5 ವರ್ಷಕ್ಕೆ ಒಂದ್ಸರ್ತಿ ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ಹೊಸ ನೋಟ್ ಪ್ರಿಂಟ್ ಮಾಡಿ ಹೊರಗೆ ಕೊಡಬೇಕು. ಕಾಯಿನ್ ಆದರೆ ಆ ರೀತಿ ಅಲ್ಲ. ನಾಗಲೇ ತಮ್ಗೆ ಹೇಳಿದ್ನಲ್ಲ, ಆರ್ಥಿಕ ಒಂದು ನಮ್ಮದು ಏನು ಎಕಾನಮಿ ಇದಕ್ಕೆ ನೋಟ್ ಪ್ರಿಂಟಿಂಗ್ ಇಂದ ಎಷ್ಟೋ ದುಡ್ಡು ಉಳಿಸ್ಬೋದಾಗಿದೆ. ಪ್ರತಿ 5 ವರ್ಷಕ್ಕೆ ಒಂದ್ಸರ್ತಿ ನೋಟ್ ಪ್ರಿಂಟ್ ಮಾಡೋದು ಅಂದ್ರೆ ನೀವು ಯೋಚನೆ ಮಾಡಿ. ಅದೇ 20 ವರ್ಷಕ್ಕೆ ಒಂದ್ಸತಿ ಒಂದು ಕಾಯಿನ್ ಪ್ರಿಂಟ್ ಮಾಡೋದ್ರೆ ಎಷ್ಟೋ ಉಳಿಯುತ್ತೆ. 10 ರೂಪಾಯಿ ನೋಟ್ ಜೀವನ ಇರ್ಬೇಕಾಗುತ್ತೆ. ನಾವು ಹೆಂಗಂದ್ರೆ ಪರ್ಸ ಇಟ್ಕೊಂಡ್ರು ಬರೀಟೆ 10 ರೂಪಾಯಿ ನೋಟು ತಮಗೆ ಫ್ರೆಶ್ ಎಲ್ಲ ಸಿಗ್ತಾ ಇದೆಯಾ? ಸಿಗೋದಿಲ್ಲ, ಯಾಕಂದ್ರೆ ನಿಲ್ತಾ ಇದೆ. ಅದನ್ನೆಲ್ಲಾನು ನೀವು ಸಾಯಿಲ್ಡ್ ಅಂಡ್ ಕಟ್ ಅಂಡ್ ಮ್ಯೂಟಿಲೇಟೆಡ್ ನೋಟ್ಸ್ ಅಂತ ಹೇಳಿ ನಾವು ವಾಪಸ್ ತಗೊಳ್ತೀವಿ. ಹೌದು, ಬ್ಯಾಂಕ್ನಲ್ಲಿ ನಾನು ಅದನ್ನು ಕೂಡ ತಮಗೆ ಕೇಳ್ತೀರಿ ಅಂತಾನೆ ಒಂದು ಬುಕ್ಲೆಟ್ ತಂದಿದ್ದೀನಿ, RBI ಇದು. ಇದರಲ್ಲಿ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ನೋಟು ಇದರಲ್ಲಿ ಕ್ಲಿಯರ್ಲಿ ಡಿಫೈನ್ ಮಾಡ್ತಾರೆ. ಎಷ್ಟು ಪೋರ್ಷನ್ ಇದ್ರೆ 50% ಇದ್ರೆ ತಾಂಬೋದ, 40 ಇದ್ರೆ ಅಲ್ಲ, ಆ ರೀತಿ ಆಗೋದಿಲ್ಲ ಸರ್. ಏನಾಗುತ್ತೆ, ಈಗ ಯಾವುದೇ ಒಂದು ವಸ್ತು ಆದ್ರೂ ಮನುಷ್ಯನ ಜೀವಕ್ಕೂ ಕೂಡ ಒಂದು ವ್ಯಾಲಿಡಿಟಿ ಅಂತ ಕೊಡ್ತೀವಿ. ಅಲ್ಲ, ಈಗ ಆಲ್ರೆಡಿ 10 ರೂಪಾಯಿ ನೋಟ್ನ ಪ್ರಿಂಟಿಂಗೇನೆ ಸ್ಟಾಪ್ ಮಾಡುತ್ತೆ. ನೀವು ಪ್ರಿಂಟಿಂಗ್ ಹೌದು. ಏನ ಸರ್, ನಾನು ಆಗ್ಲೇ ತಮ್ಗೆ ಹೇಳ್ದಂಗೆ ನೋಟ್ ಪ್ರಿಂಟ್ ಮಾಡೋದು RBI, ಆದ್ರೆ ಕಾಯಿನ್ ಮಿಂಟ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯಿನ್ ಮಿಂಟ್ ಮಾಡಿ, ತಮಗೆಲ್ಲ ಗೊತ್ತಿದೆ, ಯಥೇಚ್ಛವಾಗಿ ಕಾಯಿನ್ಸ್ನ ಆಗಲಿ ನೋಟ್ನ ಆಗಲಿ ಪ್ರಿಂಟ್ ಮಾಡಿ ಹೊರಗಡೆ ಬಿಡಕ್ಕೆ ಬರೋದಿಲ್ಲ. ಅದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಮ್ಮದು ಎಕನಾಮಿ ಏನು ಮ್ಯಾಕ್ರೋ ಎಕನಾಮಿ ಲೆವೆಲ್ನಲ್ಲಿ ಏನು ಸ್ಟೇಟಸ್ ಇದೆ ಅದನ್ನೆಲ್ಲ ನೋಡಿ ಸಾವರಿನ್ ಕಂಡೀಷನ್ ನೋಡಿ ಮಾಡಬೇಕಾಗಿರುತ್ತೆ. ಸೊ ಆ ಬೇಸಿಸ್ನಲ್ಲಿ ಒಂದು ಕಾರ್ಪೊರೇಟ್ ಇದರಲ್ಲಿ ಡಿಸಿಷನ್ ತೆಗೆದುಕೊಂಡಿರ್ತಾರೆ. ಸೊ 10 ರೂಪಾಯಿ ಕಾಯಿನು ಒಂದೊಂದು ಬ್ಯಾಂಕ್ ಬ್ರಾಂಚ್ನಲ್ಲಿ ತಮಗೆ ಲಕ್ಷಗಟ್ಟಲೆ ಸಿಗ್ತಾ ಇದೆ. ಆದರೆ ಅದು ಹೊರಗಡೆ ಸರ್ಕ್ಯುಲೇಷನ್ ತಂದರೆ ನನ್ನ ಪ್ರಕಾರ ಚಿಲ್ಲರೆದು ಯಾವ ಬ್ಯಾಂಕ್ ಯಾವ ಒಂದು ಗ್ರಾಹಕರಿಗೂ ಕೂಡ ತೊಂದರೆ ಆಗದ ಹಾಗೆ ಸಿಗುತ್ತೆ. ಸರ್, ಈಗ ಮುಂದಿನ ದಿನಗಳಲ್ಲಿ 10 ರೂಪಾಯಿ 20 ರೂಪಾಯಿ ಕಾಯಿನ್ ಬರುತ್ತೆ, 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಕಾಯಿನ್ ಬರ್ಬೋದು. ಅದ್ರ ಬಗ್ಗೆ ನನಗೇನು ಐಡಿಯಾ ಇರೋದಿಲ್ಲ, ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಇನ್ಕಮ್ಬೋದು ಅದನ್ನ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸಿಷನ್ ತೆಗೆದುಕೊಳ್ಳೋದು. ಬಂದರೂ ಬರ್ಬೋದು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈಗ ನಾವೆಲ್ಲ ಅಂದ್ಕೊಂಡಿರಲ್ಲ 2000 ರೂಪಾಯಿ ನೋಟ್ನ ಹಿಂದಕ್ಕೆ ತೆಗೆದುಕೊಳ್ತಾರೆ ಅಂತ. ಸೊ ತೆಗೆದುಕೊಂಡ್ರು. ಕಾರಣ ಏನಂದರೆ, ಈಗ ಅಮೆರಿಕಾದಲ್ಲೆಲ್ಲ $100 ಹೈಯೆಸ್ಟ್ ಇದೆ. ಇಲ್ಲಿ 2000 ರೂಪಾಯಿ ಕೊಡಬೇಕಾ ಬೇಡವಾ ಅನ್ನೋ ಕಾನ್ಸೆಪ್ಟಲ್ಲಿ ಅದು ಡಿಸಿಷನ್ ಮೇಕಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾದಿರುತ್ತೆ. ಅದ್ರ ಬಗ್ಗೆ ನಾವೇನು ನಮಗೇನು ಸರ್ಕ್ಯುಲೇಷನ್ ಕೊಡಿ, ನಾವು ಬ್ಯಾಂಕ್ ಥ್ರೂ ಸರ್ಕ್ಯುಲೇಟ್ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಇಂಥವರೆಗೂ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. 1-2 ಕೇಸ್ಗಳು ಆಗಿದೆ ಅಂತ ನನಗೆ ಕಸ್ಟಮರ್ಸ್ ಕಾಲ್ ಮಾಡಿದ್ದಾರೆ. ನಾನು ಬ್ರಾಂಚ್ ಮ್ಯಾನೇಜರ್ಗೆ ಕೂಡ ಮಾತನಾಡಿ ಅದನ್ನ ಹಿಂದಿರುಗಿಸಿ ಕೊಟ್ಟಿರುವಂತಹ ನಿದರ್ಶನಗಳಿದೆ. ಇವನ್ ಜಿಲ್ಲಾಧಿಕಾರಿಗಳು ಕೂಡ ಒಂದು ಇದನ್ನ ಕೊಟ್ಟಿದ್ರು, ನಮಗೆಲ್ಲ ಒಂದು ಲೆಟರ್ ಇಶ್ಯೂ ಮಾಡಿದ್ರು.